ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಇವತ್ತಿನ ವಿಡಿಯೋ ದೀಪಾವಳಿ ಸ್ಪೆಷಲ್ ವಿಡಿಯೋ. ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ದೀಪಾವಳಿ ಅಂದ್ರೇ ಸ್ವೀಟ್ಸ್ ಇಲ್ಲದೆ ದೀಪಾವಳಿನೇ ಅಲ್ಲ ಅಲ್ವಾ. ಹಾಗಾಗಿ ನಾನಿವತ್ತು ಒಂದು ಡಿಫ್ರೆಂಟಾಗಿ ಗುಲಾಬ್ ಜಾಮೂನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಗುಲಾಬ್ ಜಾಮೂನ್ಗಿಂತ ಈಸಿಯಾಗಿ ಎಣ್ಣೆಯಲ್ಲಿ ಕರಿಯದೆ ಈ ಜಾಮೂನ್ನ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು 1 ಕಪ್ಪಷ್ಟು ರೆಡಿ ಗುಲಾಬ್ ಜಾಮೂನ್ ಮಿಕ್ಸನ್ನು ಹಾಕ್ಕೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಹಾಕೋಬೋದು. ಇದಕ್ಕೆ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊತಾ ಬರಬೇಕು. ಸ್ವಲ್ಪನೇ ಹಾಲನ್ನು ಹಾಕಿ ಇದನ್ನು ಒಂದು ಸ್ವಲ್ಪ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕಾಗತ್ತೆ. ಸುಮಾರು ನಾನಿಲ್ಲಿ 3/4 ಕಪ್ಪಷ್ಟು ಹಾಲನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ಥರ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಕಲಿಸ್ಕೋಬೇಕು. ಈಗ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಈನೋ ಸಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಈಗ ಇದನ್ನು ಒಂದು ಬೇಕಿಂಗ್ ಟ್ರೇಗೆ ನಾನು ಬಟರ್ ಪೇಪರ್ನ ಲೈನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಕಲಸಿಟ್ಕೊಂಡಂಥ ಈ ಜಾಮೂನ್ ಮಿಕ್ಸಿನ ಬ್ಯಾಟರ್ನ ಹಾಕ್ಕೊಳ್ಳೋಣ. ಇದೆಲ್ಲ ಶಿಫ್ಟ್ ಮಾಡಿದ್ಮೇಲೆ ನಾವು ಇದನ್ನು ಸ್ಟೀಮ್ ಮಾಡಬೇಕಾಗತ್ತೆ. ಪಕ್ಕದಲ್ಲಿ ಒಂದು ಸ್ಟೀಮರಲ್ಲಿ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇದನ್ನು ಶಿಫ್ಟ್ ಮಾಡಿ ಒಂದು 20 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ. ಇಲ್ಲೊಂದು ಪಾತ್ರೆಗೆ ನಾನು 1.5 ಕಪ್ಪಷ್ಟು ಸಕ್ಕರೆ, 2 ಕಪ್ಪಷ್ಟು ನೀರನ್ನು ಹಾಕಿ ಕರಗಿಸ್ಕೊತಾ ಇದ್ದೀನಿ. ಇದು ಪಾಕ ಅಂದರೆ ಎಳೆ ಪಾಕ ಎಲ್ಲ ಬರೋದೆಲ್ಲ ನೆಸೆಸಿಟಿ ಇಲ್ಲ. ಸ್ವಲ್ಪ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಚಿಟಿಕೆ ಕೇಸರಿ ದಳಗಳನ್ನ ಹಾಕ್ಕೊತಾ ಇದ್ದೀನಿ. ಜಸ್ಟ್ ಜಾಮೂನ್ಗೆಲ್ಲ ನಾವು ಯಾವ ರೀತಿ ಪಾಕ ಮಾಡ್ಕೋತೀವಲ್ವ, ಅದೇ ರೀತಿ ಪಾಕ ಮಾಡ್ಕೋಬೇಕಾಗತ್ತೆ. ಜಸ್ಟ್ ಅಂಟು ಪಾಕ ಬಂದರೆ ಸಾಕು. ಪಾಕ ರೆಡಿನಾಗಿದೆ. ಅಷ್ಟರಲ್ಲಿ ನಾವು ಬೇಯಕ್ಕೆ ಇಟ್ಕೊಂಡಂಥ ಹಿಟ್ಟು ಸಹ ಚೆನ್ನಾಗಿ ಬೆಂದಿದೆ. ನೋಡಿ, ಯಾವ ರೀತಿ ಒಳ್ಳೆ ಕೇಕ್ ಥರ ಬೆಂದಿದೆ. ನಾನೊಂದು ವುಡನ್ ಸ್ಪೂನ್ ಇಟ್ಟು ತೋರಿಸ್ತಾ ಇದ್ದೀನಿ. ನೀಟಾಗಿ ಬೆಂದಿದೆ. ಇದೇನು ಆರಕ್ಕೆ ಇಡಬೇಕು ಅಂತೆಲ್ಲ ಏನಿಲ್ಲ, ಇಮಿಡಿಯೇಟಾಗಿ ಡಿಮೋಲ್ಡ್ ಮಾಡ್ಬೋದು. ಒಂದು ಪ್ಲೇಟ್ನ ಇಟ್ಬಿಟ್ಟು ಅದಕ್ಕೆ ಇದನ್ನು ಡಿಮೋಲ್ಡ್ ಮಾಡ್ತಾ ಇದ್ದೀನಿ. ಈ ರೀತಿ ತಿರುಗಿಸ್ಕೊಂಡ್ರೆ ಆಯಿತು. ಮೇಲ್ಗಡೆ ಇರೋಂಥ ಬಟರ್ ಪೇಪರ್ನ ಈ ರೀತಿ ನಿಧಾನಕ್ಕೆ ತೆಕ್ಕೊಂಡ್ರೆ ಆಯಿತು. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ಒಳ್ಳೆ ಕೇಕ್ ಥರ ಆಗಿಬಿಟ್ಟಿದೆ ಇದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೋದಾಗತ್ತೆ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಬ್ರೆಡ್ ಕಟ್ ಮಾಡೋ ಥರ ಫೀಲ್ ಬರುತ್ತೆ. ಅಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಬರುತ್ತಿದ್ದು. ನಾನು ಸಹ ಫಸ್ಟ್ ಟೈಮೇ ಟ್ರೈ ಮಾಡಿದ್ದು, ತುಂಬಾ ರುಚಿಯಾಗಿ ಬಂತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಕಟ್ ಮಾಡಿದ್ದೆಲ್ಲ ಆಯಿತು. ಒಂದು ತವ ಕಾಯಕ್ಕೆ ಇಟ್ಕೊಂಡು 1 ಸ್ಪೂನಷ್ಟು ತುಪ್ಪನ ಹಚ್ಕೋತಾ ಇದ್ದೀನಿ. ಇದ್ರ ಮೇಲೆ, ಈ ತವ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಈ ಜಾಮೂನ್ ಮಿಕ್ಸಿನ ಹಿಟ್ಟನ್ನು ಹಾಕ್ಕೊಂಡು, ಈ ಬ್ರೆಡ್ಡೆಲ್ಲ ಯಾವ ರೀತಿ ನಾವು ಟೋಸ್ಟ್ ಮಾಡ್ಕೋತೀವಲ್ವ, ಅದೇ ರೀತಿ ಇದನ್ನು ಟೋಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಒಳ್ಳೆ ಗೋಲ್ಡನ್ ಕಲರ್ ಬರುತ್ತೆ ಇದು ಟೋಸ್ಟ್ ಮಾಡ್ತಾ ಇದ್ರೆ. ಅಲ್ಲಿ ತನಕ 2 ಬದಿ ಟೋಸ್ಟ್ ಮಾಡಿದ್ರೆ ಆಯಿತು. ಬರೀ ಮೇಲೆ ಕೆಳಗಡೆ ಸ್ವಲ್ಪ ಕಲರ್ ಬಂದರೆ ಸಾಕು. ಸೈಡ್ಸ್ ಎಲ್ಲ ಏನೂ ಬೇಡ. ನೋಡ್ತಾ ಇರ್ಬೋದು ನೀವು, ಇದು ಬೇಗನೆ ರೋಸ್ಟ್ ಆಗಿಬಿಡುತ್ತೆ. ತುಂಬ ಟೈಮ್ ಏನು ತಗೊಳ್ಳಲ್ಲ. ಒಂದು 2ರಿಂದ 3 ನಿಮಿಷಕ್ಕೆಲ್ಲ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಬರುತ್ತೆ. ಮೇಲ್ಗಡೆ ಸ್ವಲ್ಪ ತುಪ್ಪನ ಈ ರೀತಿ ಹಚ್ಕೊಂಡ್ರೆ ಆಯಿತು. ಜಸ್ಟ್ ಬ್ರೆಡ್ನ ಟೋಸ್ಟ್ ಮಾಡೋ ಥರ ಮಾಡ್ಕೊಳ್ಳಿ ಅಷ್ಟೇ. ಈಗ ಇದು ರೆಡಿಯಾಗಿದೆ. ಎಲ್ಲ ಎತ್ತಿ ಸೈಡಿಗೆ ಇಟ್ಕೋತಾ ಇದ್ದೀನಿ. ಇಷ್ಟು ಕಲರ್ ಬಂದರೆ ಸಾಕು. ಈಗ ರೋಸ್ಟ್ ಮಾಡ್ಕೊಂಡಿರೋದನ್ನೆಲ್ಲ ಒಂದು ಸರ್ವಿಂಗ್ ಬೌಲ್ಗೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಜೋಡಿಸ್ಕೊಂಡ್ರೆ ಆಯಿತು. ಜೋಡಿಸ್ಕೊಂಡು ನಾವಾಗಲೇ ಪಾಕ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಇದ್ರ ಮೇಲೆ ಹಾಕ್ತಾ ಬರಬೇಕು. ಜಸ್ಟ್ ಜಾಮೂನ್ನೆಲ್ಲ ನಾವು ಯಾವ ರೀತಿ ಸೋಪ್ ಮಾಡ್ತೀವಲ್ವ, ಅದೇ ರೀತಿ ಇದು ನೆನಿಬೇಕಾಗತ್ತೆ. ಸುಮ್ಮನೆ ಒಂದು 5 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ಅಂತ.
ರುಚಿ ಅಂತೂ ಎಕ್ಸಾಕ್ಟ್ ಜಾಮೂನ್ ತಿನ್ನೋ ಥರನೇ ಇತ್ತು. ಶೇಪ್ ನೋಡಿದ್ರೆ ನಿಮಗೆ ಜಾಮೂನ್ ಅನ್ನಿಸ್ದೇ ಇರ್ಬೋದು, ಆದರೂ ನಾವು ಎಣ್ಣೆಯಲ್ಲಿ ಕರಿದೇನೆ ಇಷ್ಟು ಒಳ್ಳೆ ಸ್ವೀಟ್ ಮಾಡ್ಕೋಬೋದು ಅಂತ ನಾನು ಊಹಿಸೇ ಇರಲಿಲ್ಲ. ಅಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ನೀವೇನಾದರೂ ಈ ಥರ ಮಾಡಿಕೊಂಡ್ರೆ ಖಂಡಿತ ಜಾಮೂನ್ ಎಣ್ಣೆಲಿ ಕರೆದು ಮಾಡೋದು ಬಿಟ್ಬಿಡ್ತೀರಾ. ಆ ರೀತಿ ಬೇಕಾದರೂ ಆ ರೀತಿ ಇದನ್ನು ಡೆಕೋರೇಟ್ ಮಾಡ್ಕೋಬೋದು. ಹಿಟ್ಟು ಕಲಸೋ ಹಾಗಿಲ್ಲ, ಕರಿಯೋ ಅವಶ್ಯಕತೆ ಇಲ್ಲ. ಲೈಟಾಗೆ ಯಾವುದಾದ್ರೂ ಸ್ವೀಟ್ ಮಾಡ್ಕೋಬೇಕು ಅಂತಿದ್ರೆ ಈ ಸ್ವೀಟನ್ನು ಖಂಡಿತ ಟ್ರೈ ಮಾಡಿ. ಹಬ್ಬ ಹೇಗಿದ್ರೂ 3 ದಿನ ಇರುತ್ತಲ್ಲ, ಯಾವುದಾದ್ರೂ ಒಂದಿನ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.